ಫಸ್ಟ್ ನೋಡಕ್ ಹೋಗ್ತಾ ಇರೋದು ಅಕ್ಷರಧಾಮ್ ತುಂಬಾ ಚೆನ್ನಾಗಿದೆ. ಹೇಗೆ ಹೇಳ್ಬೇಕನ್ನೋದು ಗೊತ್ತಾಗ ವರ್ಣಿಸಕ್ ಪದಗಳೆಲ್ಲ ಅಷ್ಟು ಸೂಪರ್ ಆಗೈತೆ ಹೇಳಿದ್ರೆ ಟೆಂಪ್ರೇಚರ್ಗೆ ಮೊಬೈಲೇ ಆನ್ ಆಗ್ತಿಲ್ಲ 2-3 ಸಲ. ಮಧ್ಯರಾತ್ರಿ 12 ಗಂಟೆಲಿ ಫ್ಲಾಗ್ ಹಾರ್ತಲ್ಲ, ಅದು ಈ ಕೋಟೆ ಮೇಲೆ ಮೊದಲ ಫ್ಲಾಗ್ ಹಾರಿದ್ದು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಡೆಲ್ಲಿ. ಇವತ್ತು ನಾವು ಡೆಲ್ಲಿಯ ಅದ್ಭುತವಾದ ಆದಷ್ಟು ಪ್ಲೇಸ್ಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತೇವೆ. ನಾವು ಮೊದಲು ಹೋಗಿದ್ದು ಅಕ್ಷರಧಾಮ್ಗೆ. ನಾನು ಡೆಲ್ಲಿಗೆ ಬರೋ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಅಕ್ಷರಧಾಮ್ ಹೋಗಿ ನೋಡಬೇಕು ಅಂತ. ಅದಕ್ಕೋಸ್ಕರನೇ ಮೊದಲೇ ಅಕ್ಷರಧಾಮ್ಗೆ ಹೋದ್ವಿ. ಫಸ್ಟ್ ನೋಡಕ್ ಹೋಗ್ತಾ ಇರೋದು ಅಕ್ಷರಧಾಮ್ ತುಂಬಾ ಚೆನ್ನಾಗಿದೆ. ಬಟ್ ಒಳಗಡೆ ವಿಡಿಯೋ ಅಲೋಡ್ ಮಾಡಲ್ಲ ಅಂತಿದ್ರೆ, ಬಟ್ ಹೊರಗಡೆಯಿಂದ ವಿಡಿಯೋ ಮಾಡಾಕಿರ್ತೀವಿ ನೋಡಿ. ಇಲ್ಲಿಗೆ ಏನು ಎಂಟ್ರಿ ಮಾಡಂಗಿಲ್ಲ. ಬ್ಲೂಟೂತ್ ಸ್ಪೀಕರ್, ಗುಟ್ಕಾ, ಸಿಗರೇಟ್, ಫೋನು, ಬೆಲ್ಟ್ ಸುಧಾ ತಗೊಂಡು ಹೋಗಂಗಿಲ್ಲ. ಏನು ಎಂಟ್ರಿ ಇಲ್ಲ ಒಳಗಡೆ. ಇದೆ ನೋಡಿ ಅಕ್ಷರಧಾಮ್ ಅಲ್ಲಿ ಕಾಣಿಸ್ತಿದೆ ಅಲ್ಲಿ, ಇಲ್ಲೇನೆ ಮಿನಿಮಮ್ 1 ಕಿಲೋಮೀಟರ್ ಇಂದನೇ ಎಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ. ಅಕ್ಷರಧಾಮ್ ಟೆಂಪಲ್ ಬಂದು 2005ರಲ್ಲಿ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ಕಬ್ಬಿಣ ಮತ್ತು ಸಿಮೆಂಟನ್ನು ಉಪಯೋಗಿಸದೆ ಟೆಂಪಲ್ನ ಕಟ್ಟಿದ್ದಾರೆ. ಇವಾಗ ಒಳಗಡೆ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದ್ವಿ. ನಮ್ಗನ್ಸಿದ ಪ್ರಕಾರ ಇವಾಗ ಬೆಸ್ಟ್ ಸೂಪರ್ ಆಗಿರೋ ಟೆಂಪಲ್ ಅಂತ ಹೇಳಿದ್ರೆ ಇದೆ. ಎಷ್ಟು ಸಖತ ಮಾಡಿದ್ದಾರೆ ಅಂದ್ರೆ ಸೂಪರ್ ಆಗಿದೆ. ಆಮೇಲೆ ಈ ರಾಮ ಸೀತೆದು ವಿಗ್ರಹ ಇದೆ. ನೀವು ಎಲ್ಲದಕ್ಕಿಂತ ಅತಿ ಸುಂದರವಾಗಿರೋ ವಿಗ್ರಹ ಅಂದ್ರೆ ಇದೇ ಟೆಂಪಲ್ ಅಲ್ಲಿ ಅಂತ ಅನ್ಸುತ್ತೆ. ಆಮೇಲೆ ಎಲ್ಲಾ ದೇವ್ರಗಳಿಗೂ ಇದೆ. ಈಗ ವಿಷ್ಣು ಆಗ್ಲಿ, ರಾಮ ಆಗ್ಲಿ, ಕೃಷ್ಣ ಆಗ್ಲೇ ಇದೆ. ಯಾವ್ದಕ್ಕೆ ಆದ್ರೂ ಮೊದಲು ಲೇಡೀಸ್ ಹೆಸರು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಕ್ಸಾಂಪಲ್ ಈಗ ಸೀತಾರಾಮ ಅಂತ ಇದೆ, ಅದೇ ಫಸ್ಟ್ ಸ್ಟಾರ್ಟ್ ಆಗೋದು. ಆಮೇಲೆ ರಾಧಾಕೃಷ್ಣ ಅಂತ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಟೆಂಪಲ್ ಅಲ್ಲಿ ಮೊದಲು ಲೇಡೀಸ್ ಹೆಸರು, ಇವ್ರ ಹೆಸರು ಇದೆ. ಬಟ್ ಸೂಪರ್ ಆಗಿದೆ. ಅಂದ್ರೆ ಹೇಳಕ್ಕೆ ಪದಗಳೇ ಸಾಲದು, ಅಷ್ಟು ಕಲಾಕೃತಿ. ಅಲ್ಲಿ ಅವ್ರದೇ ಒಂದು ಫೋಟೋಸ್ ಈ ತರ ಹೊಡ್ಕೊಡ್ತಾರೆ. ಇದಕ್ಕೆ ಎಷ್ಟು 140 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೇಗೆ ಹೇಳ್ಬೇಕನ್ನೋದು ಗೊತ್ತಾಗ ನಾವು ವರ್ಣಿಸಕ್ ಪದಗಳೆಲ್ಲ ಅಷ್ಟು ಸೂಪರ್ ಆಗೈತೆ. ಇಲ್ಲಿ ಒಳಗಡೆ ಬಂದ್ರೆ ಯಾವ್ದೋ ಪ್ರಪಂಚಕ್ಕೆ ಬಂದ್ಬಿಡ್ತೀವಿ ಅನ್ನೋಷ್ಟು ಫೀಲ್. ಸ್ವರ್ಗ ತರ ಇದೆ, ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ಅಂದ್ರೆ ಈಗ ವಿಡಿಯೋ ಮಾಡಕ್ ಬಿಡಲ್ವಂತೆ, ಏನಕ್ಕೆ ಹೋಗ್ಬೇಕು ಬೇಡ ಅಂತ ಅನ್ಕೊಂಡಿದ್ದು. ಲಾಸ್ಟ್ ಅಲ್ಲಿ ಬೇಡ ಹೋಗಿ ನೋಡ್ಕೊಬರೋಣ ಅನ್ಕೊಂಡು, ಬಟ್ ನಾವು ಬರ್ಲಿಲ್ಲ ಅಂದ್ರೆ ನಿಜ ಮಿಸ್ ಮಾಡ್ಕೋತಾ ಇದ್ದಳು ಇಂಥ ಪ್ಲೇಸ್. ಬನ್ನಿ ನೀವು ಬೇಕಾದ್ರೆ ಡೈರೆಕ್ಟ್ ಇದನ್ನೇ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು ನೀವು. ಅಷ್ಟು ಚೆನ್ನಾಗಿದೆ. ಹೇಗೆ ನಾವು ಅಯೋಧ್ಯೆ ಪ್ಲಾನ್ ಮಾಡ್ಕೊಂಡು ಹೋಗ್ತೀವೋ ಅಯೋಧ್ಯೆಗೆ ಹೋಗ್ಬೇಕು ಅಂತ, ಆ ತರ ಇದೆ ಟೆಂಪಲ್. ಅಯೋಧ್ಯೆಗಿಂತನೂ ಸುಂದರವಾಗೈತೆ ಇದು ಟೆಂಪಲ್. ಅಷ್ಟು ಸುಂದರವಾಗಿ ಕಟ್ಟವ್ರೆ. ಅತಿ ಸುಂದರವಾಗಿ ಮಾಡಿರೋಂಥ ವಿಗ್ರಹಗಳು ಇದೆ ಟೆಂಪಲ್ ಅಲ್ಲಿ. ನಾನು ಅದನ್ನ ಪದೇ ಹೇಳ್ತಾ ಇದೀನಿ. ನೀವು ಬಂದು ಒಂದ್ಸಲ ನೋಡಿ, ರಾಮ ಸೀತೆದು ಒಂದ್ಸಲಿ ವಿಗ್ರಹವನ್ನ ನೋಡಿ ನೀವು ಅನ್ಕೋತೀರ ಅಷ್ಟು ಸುಂದರವಾಗೈತೆ. ಆ ಮುಖ ಲಕ್ಷಣ, ಸ್ಮೈಲು, ನಗು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ವ್ಯೂಗೋಸ್ಕರ ಮಿನಿಮಮ್ 3 ಕಿಲೋಮೀಟರ್ ನಡ್ಕೊಂಡು ವಾಕ್ ಮಾಡ್ಕೊಂಡ್ವಿ. ಹೆವಿ ಬಿಸಿಲು ಆದ್ರೂ ಹೊರಗಡೆಯಿಂದಾದ್ರೂ ವಿಡಿಯೋನ ಮಾಡಿ ನಿಮಗೆ ತೋರಿಸೋಣ ಅಂತ ಬಂದಿದ್ದೀವಿ. ಇದೇ ನೋಡಿ ಆ ಟೆಂಪಲ್, ಅದ್ಭುತವಾಗಿದೆ. ರೆಡ್ ಫೋರ್ಟ್ ಹತ್ರ ಬಂದಿದೀವಿ. ಮೊದಲೇ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ದೀವಿ ನೋಡಿ, ತೋರಿಸ್ತೀನಿ. ಎಂಟ್ರಿ ಇದು ರೆಡ್ ಫೋರ್ಟ್ನ ಎಂಟ್ರೆನ್ಸ್. ಈ ಕೋಟೆ 254 ಎಕರೆ ವಿಸ್ತೀರ್ಣ ಇದೆ. ಇಲ್ಲಿ ಖಾನ್ ಮಹಲ್, ನವಿಲು ಸಿಂಹಾಸನ, ರಂಗಮಹಲ್ ಮತ್ತೆ ಮ್ಯೂಸಿಯಂ ಇದೆ. ಅದನ್ನ ಕೂಡ ನೀವು ನೋಡಬಹುದು. ಜೊತೆಗೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇದೆ. ಅದರಲ್ಲಿ ನೀವು ಶಾಪಿಂಗ್ ಕೂಡ ಮಾಡಬಹುದು. ಇದನ್ನ ಶಹಜಹಾನ್ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಇದನ್ನ 1639ರಿಂದ 48ರವರೆಗೆ ಅಂದ್ರೆ 10 ವರ್ಷಗಳ ಕಾಲ ಕಟ್ಟಿದ್ದು ಅಂತಾರೆ. ಆದ್ರೆ ಈ ಕೆಂಪು ಕೋಟೆ 1628ರಲ್ಲೇ ಇತ್ತು ಅನ್ನೋದನ್ನ ಪರ್ಸಿಯನ್ ಇತಿಹಾಸಕಾರರು ಉಲ್ಲೇಖ ಮಾಡಿದ್ದಾರೆ ಅಂತ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ವಿಡಿಯೋನ ಅವರು ನೀಟಾಗಿ ಎಳೆಯಾಗಿ ಬಿಡಿಸಿ ಹೇಳಿದರೆ, ಬೇಕಾದ್ರೆ ಹೋಗಿ ನೋಡ್ಬೋದು. ಖಂಡಿತವಾಗೂ ಹೋಗಿ ನೋಡಿ. ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡಕ್ ಬಂದವರು ಕೇವಲ ಸಂಪತ್ತೊಂದನ್ನೇ ಲೂಟಿ ಮಾಡಲಿಲ್ಲ, ಜೊತೆಗೆ ನಮ್ಮ ದೇವಸ್ಥಾನ ಕೋಟೆಗಳನ್ನ ಕೆಡವಿ ಅದರಲ್ಲಿ ಮಸೀದಿಗಳನ್ನ ಕಟ್ಟಿದ್ರು. ಅದರಲ್ಲಿ ಈ ಕೋಟೆ ಕೂಡ ಒಂದಾಗಿರ್ಬೋದು. ಅಂತ ಹೇಳಿದ್ರೆ
ಟೆಂಪ್ರೇಚರ್ಗೆ ಮೊಬೈಲೇ ಆನ್ ಆಗ್ತಿಲ್ಲ 2-3 ಸಲ. ಒಂದು 10 ನಿಮಿಷ ಅದನ್ನ ನೀಟಾಗಿ ಸ್ವಲ್ಪ ಕೂಲ್ ಆದ್ಮೇಲೆ ವಿಡಿಯೋ ಮಾಡ್ಬೇಕು, ಹಂಗಾಗ್ಬಿಡೈತಿ. ಹೆವಿ ಬಿಸಿಲು ಮಾತ್ರ. ನಾವು ಕೋಟೆಗೆ ಎಂಟ್ರಿ ಆಗ್ತಿದ್ದಂಗೆ ಮುಗಿಲೆತ್ತರದ ಗೋಡೆಗಳನ್ನು ನೋಡಿ ವಾವ್ ಸೂಪರ್ ಆಗಿದೆ ಅಂತ ಖುಷಿಯಾದ್ವಿ. ನಾವು ಕೋಟೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲಿ ನೋಡಿದ್ರು ಬರೀ ಶಾಪಿಂಗ್ ಕಾಂಪ್ಲೆಕ್ಸ್. ಕೋಟೆ ಅನ್ನೋ ಬದಲು ಯಾವುದೋ ಮಾರ್ಕೆಟ್ಗೆ ಬಂದು ಅನ್ನೋ ಫೀಲ್ ಆಯಿತು. ಇದು ಮ್ಯೂಸಿಯಂ. ಇದು ಅವಾಗ ಏನೇನು ನಡೆದಿದೆ ಅಂತ ತೋರಿಸ್ತಾ ಇದ್ದಾರೆ. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಕೊನೆಗೆ ನಮಗೆ ಸ್ವತಂತ್ರ ಕೊಟ್ಟಾಗ 1947ರಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಫ್ಲಾಗ್ ಹಾರ್ತಲ್ಲ, ಅದು ಈ ಕೋಟೆ ಮೇಲೆ ಮೊದಲ ಫ್ಲಾಗ್ ಹಾರಿದ್ದು. ಈ ಕೆಂಪು ಕೋಟೆ ಮೇಲೆ ಸ್ವತಂತ್ರ ಬಂದ ಮೊದಲ ರಾತ್ರಿ ನಮ್ಮ ತ್ರಿವರ್ಣ ಧ್ವಜ ರಾರಾಜಿಸಿತ್ತು. ಡಿಲ್ಲಿಲಿ ಈಗ 3 ಕಿಲೋಮೀಟರ್. ಆಮೇಲೆ ಮೀಟ್ರ್ ಹಾಕಲ್ಲ ಇಲ್ಲಿ. ನಾವು ಹೇಳ್ತೀವಿ ಬೆಂಗಳೂರು ಅಂತ. ಬೆಂಗಳೂರು ಆಟೋನೇ ಬೆಟರು. ಇಲ್ಲಂತೂ ಒಬ್ರು ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಮೀಟ್ರ್ ಹಾಳಾಗ್ ಬಿಡ್ತದೆ ಹಾಕಲ್ಲ ಅಂತಾರೆ. ಸುಲಿಗೆ ಮಾಡ್ತಾರೆ ಹೇಳ್ಬೇಕು ಅಂದ್ರೆ. ಇಷ್ಟು ಮಿನಿಮಮ್ ಎಲ್ಲ ಹೊರಡಕ್ಕೆ ಆಟೋಗೆ 1000 ರೂಪಾಯಿ ಅಷ್ಟು ಆಗ್ಬಿಟ್ಟೈತೆ. ಏನೊಂದು 3-4 ಪ್ಲೇಸ್ ನೋಡಿದೀವಿ ಅಷ್ಟೇ. ಹೆವಿ ಕೀಳ್ತಾರೆ ಮಾತ್ರ ಅದ್ರದ್ದು. ಇದೇ ನೋಡಿ ಇಂಡಿಯಾ ಗೇಟ್. ಮೊದಲನೇ ಮಹಾಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರ ನೆನಪಿಗೋಸ್ಕರ ಈ ಸ್ಮಾರಕವನ್ನು ಕಟ್ತಾರೆ. ಹಾಗೆ ಇಂಡಿಯಾ ಗೇಟ್ ಗೋಡೆ ಮೇಲೆ ಹುತಾತ್ಮರಾದ 70,000 ಸೈನಿಕರ ಹೆಸರನ್ನು ಕೆತ್ತಿದ್ದಾರೆ. ನೀವು ಡೆಲ್ಲಿಗೆ ಹೋದ್ಮೇಲೆ ಈ ಎಲ್ಲ ಪ್ಲೇಸ್ಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.